ವಿಜಯಪುರದಲ್ಲಿ ಪ್ರತಿಭಟನೆ ಮತ್ತೆ ರೈತರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಬಾಲ್ಡೋಟ ವಿಚಾರನ, ಈ ಬಾಲ್ಡೋಟ ವಿಚಾರದಲ್ಲಿ ಈಗಾಗಲೇ ನಾನು ಸದನದಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ. ಒಂದು ಕೇಂದ್ರ ಸರ್ಕಾರ ಅದಕ್ಕೆ ಅವ್ರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಸೆಂಟ್ರಲ್ ಗೌರ್ಮೆಂಟು ಅವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದ್ದು ಅವ್ರು ಕೊಟ್ಟಿದ್ದಾರೆ. ನಾವು ಕೂಡ ಅದಾಗಿನೂ ಕೂಡ ಮುಖ್ಯಮಂತ್ರಿಗಳಾಗಲಿ ನಾವಾಗಲಿ ಈಗ ಈ ವಿಚಾರದಲ್ಲಿ ನಾವು ಎಲ್ಲ ಏನು ನಮ್ಮ ಸ್ವಾಮೀಜಿಯವರಿದ್ದಾರೆ ಉಳಿದವರೆಲ್ಲ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತೀವಿ. ಮತ್ತು ಅದಲ್ಲದೆ ನಿಮ್ಗೆ ಹೇಳಿದ್ದೆ ನಾನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೂಡ ನಾವು ಇದಕ್ಕೆ ಒಂದು ಅಡಿಷ್ನಲ್ ಆಗಿ, ಆಫ್ಕೋರ್ಸ್ ಅದಕ್ಕೆ ವ್ಯಾಲಿಡಿಟಿ ಬರೋದಿಲ್ಲ, ಆದರೂ ಕೂಡ ಒಂದು ಥರ್ಡ್ ಪಾರ್ಟಿ ಒಂದು ಇದು ಇರಲಿ ಅಂಥೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೂ ಕೂಡ ಇದು ಮಾಡಿದ್ವಿ. ಅದು ರಿಪೋರ್ಟ್ ಕೂಡ ಈಗ ಬಹುಶಃ ಆಲ್ರೆಡಿ ಡ್ಯೂ ಇದೆ, ಅದು ಯಾವಾಗ ಬರ್ತದೆ ಗೊತ್ತಿಲ್ಲ, ಆ ರಿಪೋರ್ಟ್ ಕೂಡ ಬರ್ತದೆ. ಇದೆಲ್ಲವನ್ನ ವಿಚಾರ ಮಾಡಿಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ಇವತ್ತನ್ನು ತೆಗೆದುಕೊಳ್ತೀವಿ. ಒಂದು ಪೊಲ್ಯೂಷನ್ ಆಗುವಂಥದ್ದನ್ನು ಯಾವುದನ್ನು ಕೂಡ ನಾವು ಎನ್ಕರೇಜ್ ಮಾಡೋದಲ್ಲ. ಪೊಲ್ಯೂಷನ್ ಆಗಲಾದಂಥ ಇಂಡಸ್ಟ್ರೀಸ್ಗೆ ಮತ್ತು ಅದಕ್ಕೆಲ್ಲನೂ ಏನಿದು ತೊಗೊಂಡಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡೋದು ಸರಿಯಾಗೋದಿಲ್ಲ ಅಷ್ಟೇ. ಆ ದಿಶೆಯಲ್ಲಿ ನಾವು ಒಂದು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಕೆಲಸ ಮಾಡ್ತೇವೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ ಅಂತಂದು ಸಹ ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಎಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಅದು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಹೀಗಾಗಿ ಅದರಿಂದ ಇವತ್ತು ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಈಗ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ ಇವತ್ತು ಸರ್, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಬಿಡಬೇಕು. ಈಗ MP ಪಾಲ್ ತೊಗೊಂಡು ನಡೀತದ? ಥ್ಯಾಂಕ್ ಯು. ಹಾಂ ನೋಡಿ, ಅದು ಉದ್ಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೆಕೆನ್ಸೀಸ್ ಇದ್ದಾವೆ ಆ ವೆಕೆನ್ಸೀಸು ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತ ಹಂತವಾಗಿ ನಾವು ಅದನ್ನು ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಆ ಕೆಲಸವನ್ನು ಮಾಡ್ತದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.